ವೆಲ್ಕಮ್ ಬ್ಯಾಕ್ ಟು ಅಗೇನ್ ಯುವರ್ ಯೂಟ್ಯೂಬ್ ಕ್ಲಾಸಸ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಇಂದು ನಡೆದಿರುವಂತ ದ್ವಿತೀಯ ಪಿಯುಸಿಯ ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯ ಸರಿ ಉತ್ತರಗಳನ್ನ ನೋಡೋಣ. ಅದಕ್ಕಿಂತ ಮುಂಚೆ ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನಮಗೆ ಕಂಡಿಲ್ಲ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತ ನಾವೀಗ ಪ್ರಶ್ನೆ ಸಂಖ್ಯೆ 3 ನೋಡ್ತಾ ಬಂದ್ರೆ ಈ ಪ್ರಶ್ನೆ ಸಂಖ್ಯೆ 3ಕ್ಕೆ ಏನಪ್ಪಾ ಅಂತಂದ್ರೆ ಅವ್ರು ಕೇಳ್ತಾ ಏನಪ್ಪಾ ಅಂತಂದ್ರೆ ಆರ್ಚರ್ ಅನ್ನ ಕಂಪೇರ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಾವು ಎಲ್ಲರೂ ಲೆಸನ್ಸ್ ಓದಿ ಆರ್ಚರ್ ನಾವು ಯಾರಿಗೆ ಕಂಪೇರ್ ಮಾಡ್ತೇವಪ್ಪ ಅಂದ್ರೆ ಗಾಡ್ ಗೆ ಕಂಪೇರ್ ಮಾಡ್ತಾ ಬರ್ತೇವೆ ನಾವು, ಹೌದಾ? ಹಾಗಾದ್ರೆ ಆಪ್ಷನ್ಸ್ ಅಲ್ಲಿ ಗಾಡ್ ಇಲ್ಲ. ಅವ್ರು ಏನಾದ್ರು ಆರೋ ಕೇಳಿದ್ರೆ ನಾವ್ ಏನ್ ಮಾಡ್ತಿದ್ದೇವೆ? ಚಿಲ್ಡ್ರನ್ ಗೆ ಆನ್ಸರ್ಸ್ ಹಾಕ್ತಿದ್ದೇವೆ. ಅವ್ರ ಏನಾದ್ರು ಬೌ ಕೇಳಿದ್ರೆ ಏನ್ ಮಾಡ್ತಿದ್ದೇವೆ? ನಾವು ಪೇರೆಂಟ್ಸ್ ಗೆ ನಾವು ಹೇಳ್ತಾ ಬರ್ತಿದ್ದೇವೆ. ಬಟ್ ಅವ್ರು ಕೇಳಿದ ಆರ್ಚರ್, ಹಾಗಾದ್ರೆ ಆರ್ಚರ್ ಇಲ್ಲಿ ಗಾಡ್ ಆಗ್ಬೇಕು. ಗಾಡ್ ಅಂತ ಆಪ್ಷನ್ಸ್ ಇಲ್ಲ. ಹಾಗಾಗಿ ಇದನ್ನ ನಾವು ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಮತ್ತೆ ನಾವು ಕ್ವಶನ್ ಪೇಪರ್ ಅಲ್ಲಿ ಹಾಗೆ ನೋಡ್ತಾ ಹೋದ್ರೆ 9ನೇ ಪ್ರಶ್ನೆ. ಸೊ 9th ಒನ್ ಏನಪ್ಪಾ ಅಂತಂದ್ರೆ ವೇರ್ ದೇರ್ ಇಸ್ ಎ ವೀಲ್ ಅಲ್ಲಿ 9th ಒನ್ ಕ್ವಶನ್ಗೆ ಇಲ್ಲಿ ಆನ್ಸರ್ಸ್ ಎಲ್ಲವೂ ಹಾಗೆ ಅನಿಸ್ತಾವ. ಯಾಕಂತಂದ್ರೆ ಈ ಟಾಪಿಕ್ ಫೋಕಸ್ ಮಾಡೋದೇನಪ್ಪಾ ಅಂತಂದ್ರೆ ವುಮೆನ್ ಎಂಪವರ್ಮೆಂಟ್, ಮಹಿಳೆಯರ ಅಭಿವೃದ್ಧಿ, ಅವರಿಗೆ ಸ್ವತಂತ್ರತೆ ಬೇಕಾಗಿತ್ತು. ಲಿಟ್ರಸಿ ಕೂಡ ಅಲ್ಲಿ ನಾವು ನೋಡ್ತಾ ಬರ್ತೇವೆ. ಬಟ್ ಈ 4 ಆಮೇಲೆ ಸೈಕ್ಲಿಂಗ್ ಅನ್ನ ಕೊಟ್ಟಿದ್ದಾರೆ. ಬಟ್ ಈ 4 ಆಪ್ಷನ್ಸ್ ನಾವು ನೋಡಿದಾಗ ವಿಚ್ ಒನ್ ಇಸ್ ಬೆಟರ್ ಅಂತಂದ್ರೆ ನನ್ನ ಪ್ರಕಾರ ಎ ಸೈಕ್ಲಿಂಗ್ ಇಸ್ ಬೆಸ್ಟ್ ಅಂತ ನಾ ಅನ್ಕೋತೀನಿ. ಆದ್ರೂ ಇದು ಸ್ವಲ್ಪ ಏನಪ್ಪಾ ಅಂದ್ರೆ ಕನ್ಫ್ಯೂಸ್ ಮಾಡಿಬಿಟ್ಟಿದ್ದಾರೆ. ಇರ್ಲಿ ನೋಡ್ಕೊಡ್ರಿ. ಸೈಕ್ಲಿಂಗ್ ಇವು 4 ಆಪ್ಷನ್ಸ್ ನೋಡಿದಾಗ ಸೈಕ್ಲಿಂಗ್ ಕರೆಕ್ಟ್ ಅನಿಸ್ತದೆ ನನಗೆ, ಹೌದಾ? ಈ ರೀತಿ ಕ್ವಶನ್ ಪೇಪರ್ ಕಷ್ಟ ಇದು. ಯಾಕಂದ್ರ ಮಕ್ಕಳ ಅವರ ಒಂದು ಮೆಂಟಲಿಟಿಗೆ ಕಷ್ಟ ಆಗುತ್ತೆ ಇದು, ಹೌದಾ? ಇರ್ಲಿ, ಓಕೆ. ಸೊ ನೆಕ್ಸ್ಟ್ ಇದಾದ ನಂತರ ಇನ್ನೊಂದು ಏನ್ ಮಿಸ್ಟೇಕ್ ಮಾಡ್ಯಾರಪ್ಪ ಅಂದ್ರೆ ಅವ್ರಲ್ಲಿ ಪ್ರಶ್ನೆ ಪತ್ರಿಕೆ ಪ್ಯಾಸೇಜ್ ಏನ್ ಕೊಡ್ತಾರಲ್ಲ, ಈ ಪ್ಯಾಸೇಜ್ ಅಲ್ಲಿ ಇಲ್ಲಿ ಏನ ಪ್ಯಾಸೇಜ್ ಇದೆ ನೋಡ್ರಿ, ಈಗ 30ನೇ ಪ್ರಶ್ನೆ. ಈ ಪ್ಯಾಸೇಜ್ ಅಲ್ಲಿ ಇಲ್ಲಿ ನೋಡ್ರಿ, ನೀವು ನೋಡಿದಾಗ ಎಷ್ಟ್ ಮಾರ್ಕ್ಸ್ ಪ್ಯಾಸೇಜ್ ಇದೆಪ್ಪ ಅಂದ್ರೆ 9 ಮಾರ್ಕ್ಸ್ ಅಂತ ಹೇಳ್ತಾ ಬರ್ತೇವೆ. ಬಟ್ ಇಲ್ಲಿ ನೀವು ಕ್ವಶನ್ಸ್ ಅನ್ನ ಕೌಂಟ್ ಮಾಡ್ತಾ ಹೋಗ್ರಿ, 8 ಕ್ವಶನ್ಸ್ ಇದೆ, 9 ಕ್ವಶನ್ಸ್ ಇಲ್ವೇ ಇಲ್ಲ. ಹಾಗಾದ್ರೆ ಇಲ್ಲಿ ನಾವು 8 ಮಾರ್ಕ್ಸ್ ಕೊಡ್ಬೇಕು, 9 ಮಾರ್ಕ್ಸ್ ಕೊಡ್ಬೇಕು ಅನ್ನೋದು ಗೊಂದಲ. ಇಲ್ಲಿ ಕೂಡ ನಾವ್ ಏನಪ್ಪಾ ಅಂದ್ರೆ 1 ಮಾರ್ಕ್ಸ್ ಅನ್ನ ಇಲ್ಲಿ ಗ್ರೇಸ್ ಕೊಡ್ಬೇಕಾಗುತ್ತೆ. ಸೊ ಇದಿಷ್ಟು ಬಿಟ್ಟು ಏನಪ್ಪಾ ಅಂದ್ರೆ ಉಳಿದಿದ್ದು ಪ್ರಶ್ನೆ ಪತ್ರಿಕೆ ಚೆನ್ನಾಗಿದೆ ಅಂತ ಹೇಳ್ತಾ, ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ನಿಮ್ ಹತ್ರ ಪ್ರಶ್ನೆ ಪತ್ರಿಕೆ ಇದೆ ಅಂತ ನಾನು ಅನ್ಕೊಂಡಿನಿ. ಇಲ್ಲ ಅಂತಂದ್ರೆ ಇಲ್ಲಿ ನಾನು PDF ತೋರಿಸ್ತಾ ಇದ್ದೀನಿ. ಅಷ್ಟೊಂದು ಸರಿಯಾಗಿ ಅದು PDF ಕಾಣಿಸ್ತಾ ಇಲ್ಲ. ನಿಮ್ ಹತ್ರ ಇರುವಂತ ಕ್ವಶನ್ ಪೇಪರ್ ನ ಇಟ್ಕೊಂಡು ನೀವ್ ಏನ್ ಮಾಡ್ರಿ, ಆನ್ಸರ್ಸ್ ನೋಡ್ಕೊಡ್ರಿ ಅಂತ ಹೇಳ್ತಾ ಈಗ ಸಮಯವನ್ನು ವ್ಯರ್ಥ ಮಾಡಿದೇನಪ್ಪ ಅಂದ್ರೆ ನಾವು ಆನ್ಸರ್ಸ್ ಕಡೆ ನೋಡ್ತಾ ಬರೋಣ. ಸೊ ಇಲ್ಲಿ ನಿಮಗೆ ಸರಿ ಉತ್ತರಗಳಿದೆ. ಇಲ್ಲಿ ಕೊಟ್ಟಿ ನಾನು 2025-26ನೇ ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮಿನ ಇಂಗ್ಲಿಷ್ ಕೀ ಆನ್ಸರ್ಸ್ ಇದೆ. ನೋಡ್ತಾ ಹೋಗೋಣ. ಇಲ್ಲಿ ಮೊದಲ ನಿಮ್ಗ 10 MCQ ಕ್ವಶನ್ಸ್ ನಾನು ಕೊಟ್ಟಿನಿ. ನೀವು ಅದನ್ನ ಸ್ಕ್ರೀನ್ಶಾಟ್ ತಗೊಂಡ್ಬೇಕಾದ್ರೆ ನೀವು ಅದನ್ನ ಬರ್ಕೊಡ್ರಿ ಅಂತ ಹೇಳ್ತಾ, ನೋಡ್ಕೊಡ್ರಿ ಅಂತ ಹೇಳ್ತಾ, ನೆಕ್ಸ್ಟ್ ಅದಾದ ನಂತರ ಏನಪ್ಪಾ ಅಂತಂದ್ರೆ ಕ್ವಶನ್ ನಂಬರ್ 11ಗೆ ವಾಸ್ ಕಂಡಕ್ಟೆಡ್, ವರ್ ಫೌಂಡ್ ಅಂಡ್ ಆರ್ ವರಿಡ್ ಅಂತ ಆಗುತ್ತೆ, ಹೌದಾ? ಇದು ಆರ್ ಯಾಕೆ ಬಂತು ಅಂದ್ರೆ ಅಲ್ಲಿ ನೋ ಅಂತ ಒಂದು ವರ್ಡ್ ಕೊಟ್ಟಾರ ನೋಡ್ರಿ, ಪ್ರೆಸೆಂಟ್ ಆಗುತ್ತದ. ಹಾಗಾಗಿ ನೆಕ್ಸ್ಟ್ 12th ಒನ್ ಕ್ವಶನ್ ಅಂತೂ ನಿಮ್ಗೆ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ರಿಪೀಟ್ ಮಾಡ್ತಾ ಹೋಗಿದ್ದಾರೆ, ಹೀಗೆಲ್ಲ ಇದೆ. ಆಮೇಲೆ 13th ಒಂದು ಕ್ವಶನ್ ನೋಡ್ತಾವ್ರಿ. ನಾನು ಅಲ್ಲಿ ಜಸ್ಟ್ ಆನ್ಸರ್ಸ್ ಇಲ್ಲಿ ನೋಡ್ಕೊಡಿ ಅಂತ ಹೇಳ್ತಾ ಹೋಗ್ತೀನಿ, ಯಾಕಂತ ಸುಮ್ಮನೆ ವಿಡಿಯೋ ಲೆಂದಿ ಆಗುತ್ತೆ. 13th ಒಂದು ಕ್ವಶನ್ ಆಗಿದೆ ಆನ್ಸರ್. ನೆಕ್ಸ್ಟ್ ಇನ್ನು ಪಾರ್ಟ್ ಬಿ ಅಲ್ಲಿ ಏನಪ್ಪಾ ಅಂತಂದ್ರೆ 2 ಮಾರ್ಕ್ಸ್ ಕ್ವಶನ್ಸ್ ಏನಪ್ಪಾ ಅಂದ್ರೆ ಇಲ್ಲಿ ಆನ್ಸರ್ಸ್ ಇವೆ 14, 15, 16, 17. ನೆಕ್ಸ್ಟ್ ಇನ್ನ ಕ್ವಶನ್ ನಂಬರ್ 3 ಏನಪ್ಪಾ ಅಂತಂದ್ರೆ 3 ಮಾರ್ಕ್ಸ್ ಕ್ವಶನ್ಸ್ ಗಳು ಇದಾವಲ್ಲ, ಸೊ 18ರಿಂದ ಕ್ವಶನ್ ಸ್ಟಾರ್ಟ್ ಆಗ್ತಾವ. ಈ ಎಲ್ಲಾ ಕ್ವಶನ್ಸ್ ಗೆ ಆನ್ಸರ್ಸ್ ಇವೆ. ಇಲ್ಲಿ ಬೇಕಾದ್ರೆ ನೀವು ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತಗೊಳ್ರಿ, ಬರ್ಕೊಡ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಹಾಗೆ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 21, ಕ್ವಶನ್ ನಂಬರ್ 22, ಕ್ವಶನ್ ನಂಬರ್ 23. ಇಲ್ಲಿಗೆ ನಿಮಗೆ 3 ಮಾರ್ಕ್ಸ್ ಕ್ವಶನ್ಸ್ ಕಂಪ್ಲೀಟ್ ಆಗ್ತಾವ. ಅದಾದ ನಂತರ 4 ಮಾರ್ಕ್ಸ್ ಕ್ವಶನ್ಸ್ ಆನ್ಸರ್ಸ್ ಕೂಡ ಇಲ್ಲಿ ಇದಾವ, ಸರಿಯಾಗಿ ನೋಡ್ಕೊಡ್ರಿ ಅಂತ ಹೇಳ್ತಾ 24ಗೆ ಆನ್ಸರ್ಸ್. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 25ಗೆ ಆನ್ಸರ್ಸ್ ನೋಡ್ತಾ ಇದ್ದೇವೆ, ಕಂಟಿನ್ಯೂ ಆಗ್ತಾ ಇದೆ ಕೆಳಗಡೆ ಪೇಜ್ ಅಲ್ಲಿ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕ್ವಶನ್ ನಂಬರ್ 26ಗೆ ಇಲ್ಲಿ ಆನ್ಸರ್ಸ್ ನೋಡ್ತಾ ಇದ್ದೇವೆ. ನೆಕ್ಸ್ಟ್ ಕ್ವಶನ್ ನಂಬರ್ 27 ಇದೆ. ಸೊ 27 ಆಗನ 28 ನೋಡ್ತಾ ಇದ್ದೇವೆ. 28 ಆದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ 29ಗೆ ನಾವು ಲಾಸ್ಟ್ ಒಂದು ಕ್ವಶನ್ಸ್ ಆಗುತ್ತೆ. ಇದು 4 ಮಾರ್ಕ್ಸ್ಗೆ ಆನ್ಸರ್ಸ್ ಇದೆ, ನೋಡ್ಕೊಡ್ರಿ. ನೆಕ್ಸ್ಟ್ ಇನ್ನ ಪಾರ್ಟ್ ಸಿ ನಾವು ನೋಡ್ತಾ ಬಂದ್ರೆ ಪ್ಯಾಸೇಜ್ ಮೇಲೆ ನಿಮಗೆ 8 ಕ್ವಶನ್ಸ್ ಕೊಟ್ಟರಲ್ಲ, ಆ 8 ಪ್ರಶ್ನೆಗಳಿಗೆ ಇಲ್ಲಿ ನಿಮಗೆ ಆನ್ಸರ್ಸ್ ಕಾಣುತ್ತೆ. ಅದನ್ನ ಸರಿಯಾಗಿ ಏನಪ್ಪಾ ಅಂತಂದ್ರೆ ನೋಡ್ಕೊಡ್ರಿ ಅಂತ ಹೇಳ್ತಾ, ನೆಕ್ಸ್ಟ್ ಅದೇ ಇದರಲ್ಲಿ 30ನೇ ಕ್ವಶನ್ ಅಲ್ಲಿ ಬಿ ಪೋಯಟ್ರಿಗೆ ಈ ಪ್ರಶ್ನೆಗಳಿಗೆ ಆನ್ಸರ್ಸ್ ಆಗಿರ್ತವ.
ಇದನ್ನ ಸರಿಯಾಗಿ ನೋಡ್ಕೊಡ್ರಿ, ಸ್ಕ್ರೀನ್ಶಾಟ್ ತಗೊಳ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಇದಾದ ನಂತರ ಏನಪ್ಪಾ ಅಂತಂದ್ರೆ ಪಾರ್ಟ್ ಡಿ ಅಲ್ಲಿ ನಾವು ನೋಡ್ತಾ ಬಂದ್ರೆ ಇಲ್ಲಿ ನಿಮಗೆ ರೇಟ್ ಕೊಟ್ಟಿರ್ತಾರೆ ಆ 4 ಸೆಂಟೆನ್ಸ್ ಅಲ್ಲಿ ಆರ್ಟಿಕಲ್ಸ್ ಆಗ್ಲಿ, ಜಂಬಲ್ಡ್ ಸೆಂಟೆನ್ಸ್ ಆಗ್ಲಿ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಆಗ್ಲಿ ಈ ರೀತಿ ಕೊಟ್ಟಿರ್ತಾರೆ ನೋಡ್ಕೊಡ್ರಿ. ಅದೇ 13 ನಲ್ಲಿ ಬಿ ಕೂಡ ಆಪ್ಷನ್ಸ್ ನಿಮ್ಗೆ ಲಿಂಕರ್ಸ್ ಫಿಲ್ ಅಪ್ ಇರ್ತೈತಿ. ಇಲ್ಲಿ ಆನ್ಸರ್ಸ್ ಆಗಿದಾವ. ಒಂದೇದು ವೆನೆವರ್, ಐಂಡ್, ನೈದರ್, ನೆಕ್ಸ್ಟ್ ಏನಪ್ಪ ಅಂದ್ರೆ ಆಲ್ದೋ ಐತಿ. ಇನ್ನು 32ನೇ ಪ್ರಶ್ನೆಯಲ್ಲಿ ಹೇಗೆ ಆನ್ಸರ್ಸ್ ಆಗಿವೆ ಇಲ್ಲಿ ಕ್ವಶನ್ ಟ್ಯಾಗ್ ಮತ್ತು ಆಮೇಲೆ ಏನಪ್ಪಾ ಅಂತಂದ್ರೆ ಡೂ ಫಾರ್ಮ್ಸ್ ಆಗ್ಲಿ ಅಥವಾ ಅಂಡರ್ಲೈನ್ ವರ್ಡ್ ನಿಮಗೆ ಕೇಳ್ತಾ ಬರ್ತಾರೆ. ನೆಕ್ಸ್ಟ್ ಅದಾದ ನಂತರ 32ನೇ ಪ್ರಶ್ನೆಯಲ್ಲಿ ನಿಮಗೆ ರಿರೇಟ್ ಮಾಡ್ಬೇಕಾಗುತ್ತೆ, ಮಿಸ್ಟೇಕ್ಸ್ ಇರುತ್ತೆ. ಅಲ್ಲಿ ಈ ರನ್ ಕೊಟ್ಟಿರೋರು ರನ್ಸ್ ಆಗ್ಬೇಕು, ಆ ಸನ್ ಅಲ್ಲ ದ ಸನ್ ಆಗ್ಬೇಕು. ಅದಾದ ನಂತರ ನೋಟ್ ಮೇಕಿಂಗ್ ಅಲ್ಲಿ ನಿಮಗೆ ಸೀಕ್ವೆನ್ಸ್ ಆರ್ಡರ್ ಬರಿತಾ ಹೋಗಬೇಕಾಗುತ್ತೆ. ಮೌರೇಸ್ ಅಂಡ್ ನೆಕ್ಸ್ಟ್ ಶಾತವಾನಸ್ ಐತೆ, ಕದಂಬಸ್ ಆಫ್ ಬನವಾಸಿ ಅಂಡ್ ಲಾಸ್ಟ್ ಒನ್ ಗಂಗಾಸ್ ಆಫ್ ತಲಕಾಡು ಅಂತ ಆಗ್ತೈತಿ. ಇನ್ನೆಸ್ಟ್ ರಿಪೋರ್ಟೆಡ್ ಸ್ಪೀಚ್ ನೋಡಿ ಆಲ್ಮೋಸ್ಟ್ ನಿಮಗೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಗಳನ್ನೇ ಕೇಳ್ತಾ ಬಂದಾರ. ಅದಕ್ಕೆ ರಿಪ್ಲೈಡ್ ಆಗಿ ಆನ್ಸರ್ಸ್ ಅಲ್ಲಿ ಕೊಡ್ತಾ ಬಂದು ನೋಡ್ತಾ ಬರ್ತೀವಿ. ಈಸಿ ಇತ್ತು, ಡೈರೆಕ್ಟ್ ಇನ್ ಡೈರೆಕ್ಟ್. ನೆಕ್ಸ್ಟ್ ಇದಾದ ನಂತರ ಏನಪ್ಪಾ ಅಂತಂದ್ರೆ ನಿಮ್ಗೆ ಡೈಲಾಗ್ ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ಅವ್ ಮುಂದ್ಗಡೆ ಬ್ರಾಕೆಟ್ ಕೊಟ್ಟರೆ ನಿಮ್ಗೆ ಗ್ರೀಟಿಂಗ್, ಗ್ರಾಟಿಟ್ಯೂಡ್ ಏನಂತೇಳಿ ಅದನ್ನ ನೋಡ್ಕೊಂಡು ಚೆನ್ನಾಗಿ ಬಿಡಿಸಿದ್ರೆ ಅದಾಗುತ್ತೆ. ಇನ್ನ ಪ್ರಶ್ನೆ ಸಂಖ್ಯೆ 36ಕ್ಕೆ ನಿಮಗೆ ಆನ್ಸರ್ಸ್ ಬೇಕಂದ್ರ ನಾನು ಆಲ್ರೆಡಿ ಏನಪ್ಪಾ ಅಂದ್ರೆ 2 ಮಾಡೆಲ್ ಕ್ವಶನ್ ಪೇಪರ್ ಗಳ ಆನ್ಸರ್ಸ್ ಬಿಡಿಸಿನಿ. ಅಲ್ಲಿ ನಿಮಗೆ ಲೆಟರ್ ರೈಟಿಂಗ್ ಫಾರ್ಮೆಟ್ ಇದೆ, ಅಲ್ಲಿ ಏನೂ ಚೇಂಜ್ ಆಗಲ್ಲ. ಜಸ್ಟ್ ಅಲ್ಲಿ ನಿಮ್ಗೆ ಹೇಳಿ ನಾನು ಏನೇನ್ ಚೇಂಜ್ ಆಗುತ್ತೆ ಅಂತೇಳಿ ಆ ವಿಡಿಯೋದಲ್ಲಿ ಹೋಗಿ ನೋಡ್ರಿ ಅಂತ ಹೇಳ್ತಾ, ಅದೇ ರೀತಿ ನಿಮ್ಗೆ ಏನಪ್ಪಾ ಅಂದ್ರೆ 36 ಬಿ ಅಲ್ಲಿ ಕೂಡ ನಿಮಗೆ ಏನೀಗ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಾರ. ಸೊ ಅದೇ ರೀತಿ ನಾನು ಏನಪ್ಪಾ ಅಂದ್ರೆ 2 ಕ್ವಶನ್ ಪೇಪರ್ ಅಲ್ಲಿ ಬಿಡಿಸಿನಿ ಮಾಡೆಲ್ ಆಗಿ, ಅದನ್ನ ತಗೊಳ್ರಿ, ಅದ್ರ ಪ್ರಕಾರ ನೀವು ಆನ್ಸರ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಸೊ ಇವತ್ತಿನ ಕ್ಲಾಸ್ ಏನಪ್ಪಾ ನಾವು ಇಲ್ಲಿಗೆ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು.